ಬೆಂಗಳೂರಿನಲ್ಲಿ ಹಳೆ ಕಟ್ಟಡವನ್ನ ಡೆಮಾಲಿಷನ್ ಮಾಡುವಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳದಂತಹ ಕಾರಣ ಅವಘಡ ಸಂಭವಿಸಿಬಿಟ್ಟಿದೆ. 5 ವಿದ್ಯುತ್ ಕಂಬಗಳು ನೆಲಕ್ಕಚ್ಚಿದ್ದಾವೆ. ಆಟೋ ಜಖಮ್ಮಾಗಿದೆ. ಘಟನೆಯಲ್ಲಿ ಓರ್ವ ಮಹಿಳೆಗೆ ಗಾಯವಾಗಿದ್ದು ಆಕೆ ಬಚಾವಾಗಿದ್ದೇ ರೋಚಕ. ಜಯನಗರದ ಸೋಮೇಶ್ವರ ನಗರ 11ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನೆಯ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಡೆಮಾಲಿಷನ್ ಮಾಡುವಾಗ ತೋರಿಸಿದಂತಹ ನಿರ್ಲಕ್ಷ್ಯದಿಂದಾಗಿ ಇಂಥದ್ದೊಂದು ಅವಘಡ ಆಗಿರೋದು. ಯಾವುದೇ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳದೆ ಕಟ್ಟಡವನ್ನ ಡೆಮಾಲಿಷನ್ ಮಾಡಲಾಗ್ತಾ ಇತ್ತು. ಏಕಾಏಕಿ ಬಿಲ್ಡಿಂಗ್ ನ ಲೆಂಟಲ್ ಕುಸಿದ್ರಿಂದ ಈ ರೀತಿ ಅವಘಡ ನಡೆದು ಹೋಗ್ಬಿಟ್ಟಿದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆಯ ಕತ್ತಿಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು ಕರೆಂಟ್ ವೈರ್. ಗಾಯಾಳು ಮಹಿಳೆಯನ್ನ ಸದ್ಯ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕ್ಷಣ ಮಾತ್ರದಲ್ಲಿ ಇನ್ನೂ 4-5 ಜನ ಅವಘಡದಿಂದ ಪಾರಾಗಿದ್ದಾರೆ. ಹಳೆ ಕಟ್ಟಡದ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. ಈ ರೀತಿ ಡೆಮಾಲಿಷನ್ ಕಾರ್ಯಾಚರಣೆಯನ್ನ ಕೈಗೊಳ್ಳುವಂತಹ ಟೈಮ್ನಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ವೆಹಿಕಲ್ಗಳಿದೆಯಾ, ಜನ ಇದಾರ ಸುತ್ತಮುತ್ತ, ಎಲ್ಲವನ್ನ ಕ್ಲಿಯರ್ ಮಾಡಿ ಆ ನಂತರ ಕಾರ್ಯಾಚರಣೆಯನ್ನ ನಡೆಸಬೇಕು. ಬಟ್ ಅದ್ಯಾವುದೂ ಇಲ್ಲ ಆದ ಹಾಗೆ ಕಾಣಿಸ್ತಾ ಇಲ್ಲ. ಬೆಂಗಳೂರಿನ ಜಯನಗರದ ಸೋಮೇಶ್ವರ ನಗರ 11th ಕ್ರಾಸ್ನಲ್ಲಿ ಇಂಥದ್ದೊಂದು ನಿರ್ಲಕ್ಷ್ಯದ ಡೆಮಾಲಿಷನ್ ಕಾರ್ಯಾಚರಣೆ ನಡೆದಿದೆ. ಅದರ ಪರಿಣಾಮ ನೋಡ್ತಾ ಇದ್ರಿ. 5 ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿರೋದು, ಮುರಿದು ಹೋಗಿರೋದು. ಓರ್ವ ಮಹಿಳೆ ಅದೃಷ್ಟವಶಾತ್ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಆಕೆಯ ಮೇಲೆಯೇ ಈ ವಿದ್ಯುತ್ ತಂತಿ ಬಿದ್ದಿತ್ತಂತೆ. ಆಕೆಯ ಕತ್ತಿಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಆಕೆಯನ್ನ ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಂದು ಆಟೋ ಜಖಮ್ಮಾಗಿದೆ, ಕಾರ್ ಜಖಮ್ಮಾಗಿದೆ. ಡೆಮಾಲಿಷನ್ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ, ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಅವಘಡಗಳಾಗಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ. ಹಳೆಯ ಕಟ್ಟಡ ತೆರವು ಮಾಡುವಂತಹ ಸಂದರ್ಭದಲ್ಲಿ ದುರಂತ ನಡೆದು ಹೋಗಿದೆ. ಈ ಘಟನೆ ನಡೆದಿರುವಂತಹದ್ದು ಜಯನಗರದ ಸೋಮೇಶ್ವರ ನಗರದ 11ನೇ ಅಡ್ಡ ರಸ್ತೆಯಲ್ಲಿ ನಿನ್ನೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ನಡೆದು ಹೋಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಈ ಒಂದು ಕಟ್ಟಡವನ್ನು ತೆರವು ಮಾಡುವಂತಹ ಒಂದು ಕೆಲಸ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಬಿಲ್ಡಿಂಗ್ ನ ಲಿಂಟೋಲ್ ಬೀಳುತ್ತೆ. ಅದಂದ್ರೆ ಎದುರುಗಡೆ ಇದ್ದಂತಹ ಕರೆಂಟ್ ಕಂಬದ ಮೇಲೆ ಬೀಳುತ್ತೆ. ಕರೆಂಟ್ ಕಂಬದ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ 2-3 ಕರೆಂಟ್ ಕಂಬಗಳು ನೆಲಕಚ್ಚುತ್ತೆ. ಈ ಮತ್ತೆರಡು ಕರೆಂಟ್ ಕಂಬ ಅರ್ಧ ಕಟ್ಟಾಗಿ ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಸ್ತೆಯ ಮೂಲಕ ನಡೆದುಕೊಂಡು ಹೋಗ್ತಿದ್ದಂತಹ ಮಹಿಳೆಗೆ ಕೂಡ ಗಾಯ ಆಗಿರುವಂಥದ್ದು. ಅಂದ್ರೆ ಕರೆಂಟ್ ಕಂಬ ಬಿದ್ದಂತಹ ಸಂದರ್ಭದಲ್ಲಿ ಅದರ ವೈರ್ ತಗುಲಿ ಆ ಮಹಿಳೆ ಕೂಡ ರಸ್ತೆಗೆ ಬೀಳ್ತಾರೆ. ಆ ಮಹಿಳೆಯ ಕಾಲು ಹಾಗೂ ಕೈಗೆ ಗಾಯ ಆಗುತ್ತೆ. ಕೂಡಲೇ ಪಕ್ಕದಲ್ಲಿ ಇದ್ದಂತಹ ಕ್ಲಿನಿಕ್ ನಲ್ಲಿ ಮಹಿಳೆಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಅವಘಡ ನಡೆದ ಸಂದರ್ಭದಲ್ಲಿ ಒಂದು ಆಟೋ ಕೂಡ ಜಖಮ್ ಆಗಿರುತ್ತೆ. ಆ ಆಟೋದ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಟೋದಲ್ಲಿ ಯಾರು ಕೂಡ ಇಲ್ಲದಂತಹ ಕಾರಣಕ್ಕೆ ಅದೃಷ್ಟವಶಾತ್ ದುರಂತ ಕೂಡ ತಪ್ಪಿರುವಂತದ್ದು. ಆಟೋದ ಮೇಲೆ ಕರೆಂಟ್ ಕಂಬ ಬಿದ್ದಂತಹ ಸಂದರ್ಭದಲ್ಲಿ ಆಟೋ ಕೂಡ ಜಖಮ್ ಆಗಿರುತ್ತೆ. ಆಟೋದ ಜೊತೆಗೆ ಎದುರುಗಡೆ ನಿಂತಿದ್ದಂತಹ ಒಂದು ಕಾರು ಮೇಲೆ ಕೂಡ ಕರೆಂಟ್ ಕಂಬ ಬೀಳುತ್ತೆ. ಆ ಒಂದು ಕಾರಿನಲ್ಲಿ ಕೂಡ ಯಾರು ಇಲ್ಲದ ಕಾರಣಕ್ಕೆ ಅದೃಷ್ಟವಶಾತ್ ದೊಡ್ಡ ದುರಂತ ಒಂದು ತಪ್ಪಿ ಹೋಗುತ್ತೆ. ನೀವು ಈ ಒಂದು ಜಾಗವನ್ನು ಗಮನಿಸ್ತಾ ಹೋಗಿದೆ. ಅಂದ್ರೆ ಜಯನಗರದ 11th ಕ್ರಾಸ್ ನಲ್ಲಿ, ಅಂದ್ರೆ ಸೋಮೇಶ್ವರ ನಗರದ 11th ಕ್ರಾಸ್ ನಲ್ಲಿ ಇರುವಂತಹ
ದೃಶ್ಯ ಇದು. ಈ ಒಂದು ರಸ್ತೆಯಲ್ಲಿ ಕೂಡ ನಿತ್ಯ ಕೂಡ ವಾಹನಗಳ ಓಡಾಟ ಇರುತ್ತೆ. ನೀವು ಅಂದ್ರೆ ಈಗೇನು ಗಮನಿಸ್ತಾ ಇದೇ ರೀತಿ ನಿನ್ನೆ ಕೂಡ ವಾಹನ ಮತ್ತು ಜನರ ಓಡಾಟ ಇತ್ತು. ಬಟ್ ಈ ಒಂದು ಸಂದರ್ಭದಲ್ಲಿ ದುರಂತ ನಡೆದು ಹೋಗಿರುವಂತ ಅದೃಷ್ಟವಶಾತ್ ದೊಡ್ಡ ದುರಂತ ಒಂದು ಕೂದಲೇ ಅಂತರದಲ್ಲಿ ಮಿಸ್ ಆಗಿದೆ. ಯಾಕಂದ್ರೆ ಕರೆಂಟ್ 5-6 ಕರೆಂಟ್ ಕಂಬಗಳು ಕೂಡ ಆ ಒಂದು ಅವಘಡದಲ್ಲಿ ಅವಘಡ ನಡೆದಂತ ಸಂದರ್ಭದಲ್ಲಿ 5-6 ಕರೆಂಟ್ ಕಂಬಗಳು ಕೂಡ ನೆಲ ಕಚ್ಚುತ್ತೆ, ಕೂಡಲೇ ಕರೆಂಟ್ ಆಫ್ ಆಗುತ್ತೆ. ಜೊತೆಗೆ ಮತ್ತೊಂದು ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಆ ಮಹಿಳೆ ಏನಿದ್ರೆ ತನ್ನ ಪಾಡಿಗೆ ನಡ್ಕೊಂಡು ಹೋಗ್ತಿದ್ದಂತ ಮಹಿಳೆ ಕತ್ತಿಗೆ ಕರೆಂಟ್ ನ ವೈರ್ ತಗಲಾಕೊಂಡಿರೋದ್ರಿಂದ ಆಕೆ ಕೂಡ ಕೆಳಗಡೆ ಬೀಳ್ತಾಳೆ. ಬಟ್ ಕರೆಂಟ್ ಇಲ್ಲದಂತ ಕಾರಣಕ್ಕೆ ಆಕೆ ಕೂಡ ಬಚಾವಾಗಿರುವಂತದ್ದು. ಇಲ್ಲಿ ಕಟ್ಟಡವನ್ನು ತೆರವು ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಮುಂಜಾಗ್ರತೆಯನ್ನು ಪಾಲಿಸಲೇಬೇಕಾಗುತ್ತೆ. ಸುತ್ತಮುತ್ತಲು ಯಾರು ಕೂಡ ಬರದಂತೆ ನೋಡ್ಕೋಬೇಕಾಗಿತ್ತು. ಆ ರೀತಿ ಯಾವುದೇ ರೀತಿ ಕೆಲಸ ಆಗಿಲ್ಲ. ಯಾಕಂದ್ರೆ ಆ ರೀತಿ ಏನಾದ್ರೂ ಆಗಿದ್ರೆ ಈ ರೀತಿಯ ಅವಘಡ ಸಂಭವಿಸ್ತಿರ್ಲಿಲ್ಲ. ಜೊತೆಗೆ ಕಟ್ಟಡ ತೆರವು ಮಾಡೋ ಸಂದರ್ಭದಲ್ಲಿ ಎದುರಿಗಿದ್ದಂತಹ ವೆಹಿಕಲ್ಗಳನ್ನು ಕೂಡ ತೆರವು ಮಾಡುವಂತಹ ಒಂದು ಕೆಲಸ ಆಗ್ಬೇಕಾಗಿತ್ತು. ಆ ರೀತಿ ಯಾವುದೇ ರೀತಿಯ ಮುಂಜಾಗ್ರತೆ ಪಾಲಿಸಿದ ಹಿನ್ನೆಲೆ ಈ ರೀತಿಯ ದುರಂತ ನಡೆದು ಹೋಗಿದೆ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆ ಸತ್ತಾ ನ್ಯೂಸ್ ಫಸ್ಟ್ ಬೆಂಗಳೂರು.